ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವರಾಜ್ ಕುಮಾರ್ ಅವರು ತಮ್ಮ ಪತ್ನಿಯಿಂದ ವಿಚ್ಛೇದನ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನು ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರ ಹಿನ್ನೆಲೆ ಏನು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೈಸೂರಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಉನ್ನತ ಶಿಕ್ಷಣ ಪಡೆದವರು ಶ್ರೀದೇವಿ. ಡಾಕ್ಟರ್ ರಾಜ್ ಸಿವಿಲ್ ಸರ್ವಿಸ್ ಅಕಾಡೆಮಿಯ ರೂವಾರಿಯೂ ಕೂಡ ಅವರು. ಸುಮಾರು 7 ವರ್ಷಗಳ ಕಾಲ ಶ್ರೀದೇವಿ ಮತ್ತು ಯುವರಾಜ್ ಕುಮಾರ್ ನಡುವೆ ಅವರಿಬ್ಬರು ಪ್ರೀತಿಸಿದ್ರು. ಆರಂಭದಲ್ಲಿ ಫ್ರೆಂಡ್ಸ್ ಆಗಿದ್ರು, ಆನಂತರ ಮದುವೆ ಬಂಧನಕ್ಕೆ ಒಳಪಟ್ಟರು. ರನ್ ಆಂಟನಿ ಪ್ರಮೋಷನ್ನಲ್ಲೂ ಕೂಡ ಶ್ರೀದೇವಿಯವರು ಭಾಗಿಯಾಗಿದ್ರು. ಯುವರಾಜ್ ಕುಮಾರ್ ಅವರು ನಟಿಸಿದಂಥ ಚಿತ್ರ ರನ್ ಆಂಟನಿ, ಅದರ ಪ್ರಮೋಷನ್ ಸಂದರ್ಭದಲ್ಲಿ ಅಂದರೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಯುವರಾಜ್ ಕುಮಾರ್ ಅವರು ಜೊತೆಗಿದ್ರು. 7 ವರ್ಷಗಳ ಕಾಲ ಪ್ರೀತಿ ಮಾಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂಥ ಜೋಡಿ ಇವತ್ತು ವಿಚ್ಛೇದನದ ಹಂತವನ್ನು ತಲುಪಿದೆ. 2019ರಲ್ಲಿ ವಿವಾಹ ಆಗಿದ್ರು. ಈಗ ಪತ್ನಿಯಿಂದ ವಿಚ್ಛೇದನ ಕೋರಿ ಯುವರಾಜ್ ಕುಮಾರ್ ಅವರು ಫ್ಯಾಮಿಲಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರೆಡಿ ಇದ್ದಾರೆ. ಭರತ್, ಈಗ ವಿಚ್ಛೇದನ ಅರ್ಜಿಯೆಲ್ಲ ಅವರು ಕಾರಣಗಳನ್ನು ಕೊಟ್ಟಿರೋದು ಮಾನಸಿಕ ಕ್ರೌರ್ಯ, ಅದರ ಜೊತೆಗೆ ಅಗೌರವದಿಂದ ನಡೆಸ್ಕೊಂಡ್ರು ಅನ್ನುವಂಥ ವಿಚಾರ ಎಲ್ಲ ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾಹಿತಿ. ಸೊ ಎಲ್ಲಿ ತಾಳ ತಪ್ಪಿದ್ದು, ಎಲ್ಲಿ ಏನಾಗಿದೆ? ತೀರಾ ವೈಯಕ್ತಿಕ ವಿಚಾರ ಆದರೂ ಕೂಡ ಈಗ ಸಾರ್ವಜನಿಕ ವಲಯಕ್ಕೆ ಬಂದಿರೋದ್ರಿಂದ ಏನಾಯಿತು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇದೆಯಾ? ರಕ್ಷತ್, ಈಗ ಯುವರಾಜ್ ಕುಮಾರ್ ಅವರು ಕೋರ್ಟ್ಗೆ ಕೊಟ್ಟಿರುವಂಥ ಕಾರಣ ಮಾನಸಿಕ ಕಿರುಕುಳ ಜೊತೆಗೆ ಅಗೌರವ ತೋರಿಸ್ತಾ ಇರುವಂಥ ಕಾರಣಗಳನ್ನ ಕೊಟ್ಟಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಾವು ತುಂಬ ಹತ್ತಿರದಿಂದ ಯುವರಾಜ್ ಕುಮಾರ್ ಅವರನ್ನ ಜೊತೆಗೆ ಶ್ರೀದೇವಿ ಅವರನ್ನ ತುಂಬ ಹತ್ತಿರದಿಂದ ನೋಡಿದ್ವಿ. ಯಾಕಂತ ಹೇಳಿದ್ರೆ ಯುವರಾಜ್ ಕುಮಾರ್ ಅವರ ಸಿನಿಮಾ ಟೈಮಲ್ಲಿ ಆಗಿರ್ಬೋದು, ಅವರ ಮನೆಗೆ ಕಾರ್ಯಕ್ರಮಗಳ ನಿಮಿತ್ತ ನಾವು ಭೇಟಿ ಕೊಟ್ಟಾಗ ಕೂಡ ನಾವು ಅವ್ರನ್ನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಿರಿ. ತುಂಬ ಅನನ್ಯವಾಗಿದ್ದರು, ತುಂಬ ಚೆನ್ನಾಗಿದ್ರು. ಯಾಕಂತ ಹೇಳಿದ್ರೆ ಇವರಿಬ್ಬರು ಲವ್ ಮಾಡಿ ಮದುವೆ ಆಗಿದ್ರು. ಸುಮಾರು 7 ವರ್ಷಗಳ ಸ್ನೇಹ ಜೊತೆಗೆ 7 ವರ್ಷಗಳ ಪ್ರೀತಿಯಿಂದ ಆಗಿದ್ದಂತಹ ಈ ಸಂಬಂಧ ಇದು. 2019ರಲ್ಲಿ ಮದುವೆ ಆಗ್ತಾರೆ. ಯಾಕಂದರೆ 19ರಲ್ಲಿ ಮದುವೆ ಆಗೋದಕ್ಕೆ ಮುಂಚೆನೇ ಸುಮಾರು 7 ವರ್ಷಗಳ ಕಾಲ ಇಬ್ಬರು ಪರಸ್ಪರವಾಗಿ ಒಬ್ರಿಗೊಬ್ಬರು ತಿಳ್ಕೊಂಡಿದ್ರು, ಒಬ್ರಿಗೊಬ್ಬರು ಪ್ರೀತಿಸಿದ್ರು. ಶ್ರೀದೇವಿ ಅವರು KS ಟ್ರೈನಿಂಗ್ ತರಬೇತಿ ತಗೊಳ್ಳೋದಕ್ಕೆ ಕೂಡ ಮುಂದಾಗಿದ್ದರು. ಸೊ ಆ ಟೈಮಲ್ಲೇ ಅವರಿಗೆ KS ಮತ್ತು IAS ಕೋಚಿಂಗ್ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಿತ್ತು. ಆ ಎಲ್ಲ ವಿಚಾರಗಳನ್ನು ಕೂಡ ಯುವರಾಜ್ ಕುಮಾರ್ ಅವ್ರ ಜೊತೆ ಹಂಚ್ಕೊಳ್ತಾ ಇದ್ರು. ಅದೇ ಒಂದು ಪರಿಕಲ್ಪನೆಯಲ್ಲಿ ಸೃಷ್ಟಿಯಾಗಿದೆ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ. ಆ ಅಕಾಡೆಮಿಯನ್ನು ಸ್ಥಾಪಿಸೋದಕ್ಕೆ, ಆ ಅಕಾಡೆಮಿಯನ್ನು ಬೆಳವಣಿಗೆ ಮಾಡೋದಕ್ಕೆ, ಆ ಅಕಾಡೆಮಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸಾಕಷ್ಟು IAS ಮತ್ತು KS ಕನಸು ಕಂಡವರಿಗೆ ಸ್ಫೂರ್ತಿಯಾಗಿ ನಿಲ್ಲೋದಕ್ಕೆ ಎಲ್ಲೋ ಒಂದು ಕಡೆ ಶ್ರೀದೇವಿಯವರ ಒಂದು ಕಲ್ಪನೆ ಕಾರಣವಾಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಜೊತೆಯಾಗಿ ನಿಂತಿದ್ದವರು ಯುವರಾಜ್ ಕುಮಾರ್ ಅವರು. ಸೊ ಹಾಗಾಗಿ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಅವರು ಇಬ್ಬರು ಸೇರಿ ಈ ಅಕಾಡೆಮಿಯನ್ನು ಮುಂದುವರಿಸ್ತಾರೆ. ಸೊ ಈ ಅಕಾಡೆಮಿಯಲ್ಲಿ ಸಾಕಷ್ಟು KS ಸ್ಟೂಡೆಂಟ್ಸು, IAS ಸ್ಟೂಡೆಂಟ್ಸು ತರಬೇತಿ ಪಡೆದುಕೊಂಡು ಸಾಕಷ್ಟು ಮುಂದೆ ಒಳ್ಳೆ ಸ್ಥಾನಕ್ಕೆ ತಲುಪಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಜೊತೆಗೆ ದೊಡ್ಡ ಮನೆ ಅಂತ ಹೇಳಿದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾಗಳಾಗಿರ್ಬೋದು, ಜೊತೆಗೆ ಯುವರಾಜ್ ಕುಮಾರ್ ಅವರ ಸಿನಿಮಾ ಆಗಿರ್ಬೋದು, ಜೊತೆಗೆ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ಆಗಿರ್ಬೋದು, ಈ ಎಲ್ಲ ಸಿನಿಮಾಗಳ ಹಿಂದೆ ಕೂಡ ಶ್ರೀದೇವಿ ಅವರು ಕೆಲಸ ಮಾಡಿರುವಂಥ ಉದಾಹರಣೆಗಳಿವೆ. ಯುವರಾಜ್ ಕುಮಾರ್ ಅವರ ಸಹೋದರ ವಿನಯ್ ರಾಜ್ಕುಮಾರ್ ಅವರ ಅಭಿನಯದಂಥ ರನ್ ಆಂಟನಿ ಸಿನಿಮಾ ಮೊದಲನೇ ಸಿನಿಮಾದವರು. ಆ ಸಿನಿಮಾದ ಸಂದರ್ಭದಲ್ಲಿ ಕೂಡ ಶ್ರೀದೇವಿ ಅವರು ಅವರ ಬ್ಯಾಕ್ ಎಂಡಲ್ಲಿ ಅಂದರೆ ಸಿನಿಮಾ ಪ್ರಮೋಷನ್ಸ್ ಆಗಿರ್ಬೋದು ಮತ್ತು ಸಿನಿಮಾದ ಪ್ಲಾನಿಂಗ್ ಬಗ್ಗೆ ಕೂಡ ಅವ್ರು ವರ್ಕ್ ಮಾಡಿದರು. ಅಂದರೆ ಅಲ್ಲಿಂದ ಕೂಡ ಡೇ 1ಇಂದ ಕೂಡ ಅವರು ಸಿನಿಮಾ ಪ್ರಮೋಷನ್ಸಲ್ಲಿ ಮತ್ತು ಅವರ ಜೊತೆ ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡ್ತಾ ಬರ್ತಾಯಿದ್ರು. ಜೊತೆಗೆ ಯುವರಾಜ್ ಕುಮಾರ್ ಅವರಿಗೆ ಪ್ರತಿ ಹಂತದಲ್ಲೂ ಕೂಡ ಅವರು ಜೊತೆಯಾಗಿ ನಿಂತು ಕೆಲಸ ಮಾಡ್ತಾಯಿದ್ರು. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಆಗಬೇಕು, ಮೊದಲ ಸಿನಿಮಾ ಯಾವ ರೀತಿ ಆಗಬೇಕು ಅನ್ನೋ ಒಂದು ಚರ್ಚೆ ಬಂದಾಗಲೂ ಕೂಡ ಶ್ರೀದೇವಿ ಅವರು ಜೊತೆಯಾಗಿ ನಿಂತ್ಕೊಳ್ತಾ ಇದ್ರು. ಯುವರಾಜ್ ಕುಮಾರ್ ಅವರು ಯುವ ಸಿನಿಮಾ ಮಾಡೋದಕ್ಕೂ ಮುಂಚೆ ಒಂದು ಸಿನಿಮಾ ರಣಧೀರ ಕಂಠೀರವಂಥ ಒಂದು ಸಿನಿಮಾನ ಅನೌನ್ಸ್ ಮಾಡಿರ್ತಾರೆ. ಆ ಸಿನಿಮಾದ ಒಂದು ತಯಾರಿ ಆಗಿರುತ್ತೆ, ಆ ಸಿನಿಮಾದ ಒಂದು ಟೀಸರ್ ಕೂಡ ರಿಲೀಸ್ ಆಗಿರುತ್ತೆ. ಆದರೆ ಆ ಸಿನಿಮಾ ಕಾರಣಾಂತರಗಳಿಂದ ಆರಂಭವಾಗೋದಿಲ್ಲ. ಆ ಸಿನಿಮಾದ ವಿಚಾರದಲ್ಲೂ ಕೂಡ ಶ್ರೀದೇವಿ ಅವರು ಜೊತೆಲಿದ್ದರು. ಅಂತ ಹೇಳಿದ್ರೆ ಶ್ರೀದೇವಿ ಅವರು ಯುವರಾಜ್ ಕುಮಾರ್ ಅವರ ಜೊತೆಲಿ ತುಂಬ ಅನನ್ಯವಾಗಿದ್ದರು, ತುಂಬಾ ಚೆನ್ನಾಗಿದ್ದರು. ಸೊ ನಾವು ಕೂಡ ಅದನ್ನು ತುಂಬ ಕ್ಲೋಸ್ ಆಗಿ ನೋಡಿದ್ವಿ. ಸುಮಾರು 7 ವರ್ಷಗಳ ಸ್ನೇಹ ಮತ್ತು ಪ್ರೀತಿ ಆಗಿರ್ಬೋದು, ಜೊತೆಗೆ 5 ವರ್ಷಗಳ ದಾಂಪತ್ಯ ಸಂಬಂಧ ಅವರಲ್ಲಿದೆ. ಸುಮಾರು ಒಂದು ದಶಕಗಳ ಕಾಲ ಹೆಚ್ಚು ಕಾಲ ಅವರಿಬ್ಬರ ಒಡನಾಟ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಈಗ ಯುವರಾಜ್ ಕುಮಾರ್ ಅವರು ಕೋರ್ಟ್ಗೆ ಕೊಟ್ಟಿರುವಂತಹ ಕಾರಣಗಳು ನಿಜಕ್ಕೂ ನಮಗೂ ಒಂಥರ ಆಘಾತ ಆಗ್ತಾ ಇದೆ. ಅಂದರೆ ಆಂತರಿಕವಾಗಿ ಅವರಿಬ್ಬರ ದಾಂಪತ್ಯದಲ್ಲಿ ಈ ರೀತಿಯಾದ ವಿಚಾರಗಳು ನಡೆದಿರೋದು ನಿಜಕ್ಕೂ ನಮಗೂ ಒಂಥರ ಆಘಾತ ಆಗ್ತಾ ಇದೆ. ಸದ್ಯಕ್ಕೆ ನಮಗೆ ಸಿಗ್ತಿರುವಂತಹ ಮಾಹಿತಿ, ಕಳೆದ 1 ವರ್ಷಗಳಿಂದ ಶ್ರೀದೇವಿ ಮತ್ತು ಯುವರಾಜ್ ಕುಮಾರ್ ಅವರು ಒಟ್ಟಿಗೆ ಇಲ್ಲ, ಇಬ್ಬರಿಗೂ ಭಿನ್ನಾಭಿಪ್ರಾಯಗಳಿದ್ದಾವೆ. ಜೊತೆಗೆ ಹಿರಿಯರ ಸಮ್ಮುಖದಲ್ಲಿ ಸಂಧಾನಗಳು ಮತ್ತು ಅವರಿಬ್ಬರನ್ನು ಸಮಾಧಾನ ಮಾಡುವಂತಹ ಕೆಲಸಗಳು ಆಗಿದ್ದರೂ ಕೂಡ ಅವರಿಬ್ಬರು ಒಟ್ಟಿಗೆ ಜೀವನ ಮಾಡೋದಕ್ಕೆ ತಯಾರಿಲ್ಲ. ಹಾಗಾಗಿ ಈಗ ಯುವರಾಜ್ ಕುಮಾರ್ ಅವರು ಕಾನೂನಿನ ಮುಖಾಂತರ ಶ್ರೀದೇವಿಯರ ಜೊತೆಗಿನ ದಾಂಪತ್ಯವನ್ನು ಮುರಿದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ.
ಇನ್ನು ಅವರ ವಿವಾಹದ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಸಂದರ್ಭದಲ್ಲ ಆ ದೃಶ್ಯಗಳು ಅಂದರೆ ಕುಟುಂಬ ಸದಸ್ಯರು ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಸೇರಿ ಕುಟುಂಬ ಸದಸ್ಯರೆಲ್ಲರೂ ಕೂಡ ಮದುವೆಯ ಸಂದರ್ಭದಲ್ಲಿ ಸಂತೋಷದಿಂದ ಖುಷಿಯಾಗಿ ಭಾಗಿಯಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇನ್ನು ಸಿನಿಮಾ ಜಗತ್ತಿನ ದಿಗ್ಗಜರು ಕೂಡ 2019ರಲ್ಲಿ ವಿವಾಹ ಆದಂಥ ಸಂದರ್ಭದಲ್ಲಿ ಬಂದು ಶುಭ ಹಾರೈಸಿದರು. ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.